ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋರ್ಮುಜ್ ಮೇಲೆ ಅಮೆರಿಕ ದಿಗ್ಬಂಧನ ಜಾರಿಯಾಗಿದೆ. ಬಂದರುಗಳಲ್ಲಿ ನಿರ್ಬಂಧವನ್ನ ಕನ್ಫರ್ಮ್ ಮಾಡಿದೆ ಯುಕೆ. ಜಲಸಂಧಿಯಲ್ಲಿ ನೌಕಾಪಡೆ ಸಂಘರ್ಷದ ಭೀತಿ ಎದುರಾಗಿದೆ. ಹೋರ್ಮುಜ್ ಮೇಲೆ ಅಮೆರಿಕ ದಿಗ್ಬಂಧನವನ್ನ ಜಾರಿ ಮಾಡಿದೆ. ಬಂದರುಗಳಲ್ಲಿ ನಿರ್ಬಂಧವನ್ನ ಕನ್ಫರ್ಮ್ ಮಾಡಿದೆ, ಖಚಿತಪಡಿಸಿದೆ ಯುಕೆ. ಜಲಸಂಧಿಯಲ್ಲಿ ನೌಕಾಪಡೆ ಸಂಘರ್ಷದ ಭೀತಿ ಎದುರಾಗಿದೆ. ಇನ್ನು ಖಮೇನಿ ವಶದಲ್ಲಿದ್ದ ಹೋರ್ಮುಜ್ಗೆ ನಿರ್ಬಂಧವನ್ನ ಹೇರಲಾಗಿದೆ. ಸ್ಟ್ರೇಟ್ ಆಫ್ ಹೋರ್ಮುಜ್ ಅನ್ನ ಬ್ಲಾಕ್ ಮಾಡಲಾಗಿದೆ. ಜಲಸಂಧಿ ಬಳಿ ಇರಾನಿನ ಹಡಗು ಬಂದ್ರೆ ಉಡೀಸ್ ಮಾಡ್ತೀವಿ ಅಂತ ಅಮೆರಿಕ ನೌಕಾಸೇನೆಯಿಂದ ಖಡಕ್ ವಾರ್ನಿಂಗ್ ಕೂಡ ರವಾನೆಯಾಗಿದೆ. ಇರಾನಿನ ಬಂದರುಗಳ ಮೇಲಿನ ಅಮೆರಿಕದ ದಿಗ್ಬಂಧನ ಇದು. ಇರಾನ್ ನಿರ್ಧಾರ ತೆಗೆದುಕೊಳ್ಳಲು ಇನ್ನೂ ಕೂಡ ಅವಕಾಶ ಇದೆ ಅಂತ ಸಂಘರ್ಷದ ಬಗ್ಗೆ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನೂ ಟೈಮೇನೋ ಮೀರಿಲ್ಲ, ಇನ್ನೂ ಕೂಡ ಇರಾನ್ ಹತ್ರ ಅವಕಾಶ ಇದೆ. ಈಗಲೂ ಅವರು ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಬಹುದು, ಅವರ ಮತ್ತೆ ಮಾತುಕತೆಯನ್ನು ನಡೆಸಬಹುದು ಅಂತ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಭಾರತೀಯ ಕಾಲಮಾನ ನಿನ್ನೆ ಸಂಜೆ 7:30ರಿಂದ ಈ ಒಂದು ಬ್ಲಾಕ್ ಶುರುವಾಗಿದೆ. ಸ್ಟ್ರೇಟ್ ಆಫ್ ಹೋರ್ಮುಜ್ನ ನಾವು ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ಇರಾನ್ ಏನು ಅಲ್ಲಿ ವಾಟರ್ ಬಾಂಬ್ನ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದೆ, ಅದನ್ನು ಹುಡುಕಿ ನಾಶ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಆದರೆ ಇದಕ್ಕೆ ಇರಾನ್ ಕೂಡ ರಿಯಾಕ್ಟ್ ಮಾಡಿತ್ತು. ಹೋರ್ಮುಜ್ನ ನೀವೇನಾದರೂ ಟಚ್ ಮಾಡಿದ್ರೆ ಸರ್ವನಾಶ ಆಗಿ ಹೋಗ್ತೀರಾ, ಕಂಪ್ಲೀಟ್ ಆಗಿ ಅಮೆರಿಕಾಗೆ ವಿನಾಶ ಅಂದರೆ ಏನು ಅಂತ ನಾವು ತೋರಿಸ್ತೀವಿ ಅಂತ ಇರಾನ್ ಕೌಂಟರ್ ಕೊಟ್ಟಿತ್ತು. ಆದರೆ ಅಮೆರಿಕ ಏನು ಹೇಳಿತ್ತೋ ಹಾಗೆ ಮಾಡಿದೆ. ಸ್ಟ್ರೇಟ್ ಆಫ್ ಹೋರ್ಮುಜ್ ಬ್ಲಾಕ್ ಆಗಿದೆ. ಯಾವುದೇ ಹಡಗು ಅಂದರೆ ಎಸ್ಪೆಷಲಿ ಇರಾನಿನ ಹಡಗು ಏನಾದರೂ ಜಲಸಂಧಿ ಬಳಿ ಬಂದರೆ ಉಡೀಸ್ ಮಾಡ್ತೀವಿ ಅಂತ ಅಮೆರಿಕ ನೌಕಾಸೇನೆಯಿಂದ ಖಡಕ್ ವಾರ್ನಿಂಗ್ ಕೂಡ ಸಿಕ್ಕಿದೆ. ಅಂದರೆ ಈ ಒಪ್ಪಂದ ಸಂಧಾನ ಸಭೆಯಲ್ಲಿ ಪೀಸ್ ಟಾಕ್ನಲ್ಲೂ ಕೂಡ ಯಾಕೆ ಅದು ವಿಫಲ ಆಯಿತು ಅನ್ನೋದಕ್ಕೆ ಈ ಹೋರ್ಮುಜ್ ಜಲಸಂಧಿ ವಿಷಯನೇ ಕಾರಣ. ಇರಾನ್ ಒಂದು ಕಡೆ ನಮಗೆ ಕಂಪ್ಲೀಟ್ ಕಂಟ್ರೋಲ್ ಬೇಕು, ಆ ಹೋರ್ಮುಜ್ ಜಲಸಂಧಿಯ ಕಂಟ್ರೋಲ್ ನಮಗೇನೆ ಇರಬೇಕು. ಹಾಗೆ ಯಾವುದೇ ದೇಶ ಆಗಿರ್ಬೋದು, ವಿಶ್ವದ ಯಾವುದೇ ದೇಶದ ಹಡಗುಗಳು ಅಲ್ಲಿ ಪಾಸ್ ಆಗಬೇಕು ಅಂತ ಅಂದರೆ ನಮಗೆ ಟೋಲ್ ಕಟ್ಟಿ ಅವ್ರು ಪಾಸ್ ಆಗಬೇಕು, ಇಂತಿಷ್ಟು ಅಂತ ಸುಂಕವನ್ನು ಕಟ್ಟಿ ಪಾಸ್ ಆಗಬೇಕು ಅಂತ ಹೇಳಿದರು. ಇದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಒಪ್ಪಿರಲಿಲ್ಲ. ಹಾಗೆ ಇನ್ನೊಂದು ಅಣ್ವಸ್ತ್ರದ ವಿಚಾರ, ಮುಖ್ಯವಾಗಿ 2 ವಿಚಾರಗಳಿಗಾಗಿ ಪೀಸ್ ಟಾಕ್ ವಿಫಲ ಆಯಿತು. ಹಾಗೆ ಯಾವಾಗ ಸಂಧಾನ ಸಭೆ ವಿಫಲವಾಗುತ್ತೆ ಆಗ ಅಮೆರಿಕ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಹೋರ್ಮುಜ್ ಜಲಸಂಧಿ ಇರಾನ್ಗೆ ಇನ್ಮುಂದೆ ಸೇರೋದಿಲ್ಲ, ಆ ಒಂದು ಜಲಸಂಧಿಯನ್ನು ನಾವು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತೀವಿ, ಯಾವುದೇ ಹಡಗುಗಳು ಅಲ್ಲಿಗೆ ಬರೋಕ್ಕೂ ಆಗೋದಿಲ್ಲ, ಅಲ್ಲಿಂದ ಹೊರಗಡೆ ಹೋಗೋಕ್ಕೂ ಆಗೋದಿಲ್ಲ, ಆ ರೀತಿ ಮಾಡ್ತೀವಿ ನಾವು, ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಮೇಲೆ ಬರುತ್ತೆ ಅಂತ ಇರಾನ್ಗೆ ಗಡುವನ್ನು ಕೂಡ ನೀಡಿರ್ತಾರೆ. ಅಂದರೆ ಈಗೇನು ಈ ಟೋಲ್ ವಿಷಯ ಇದೆ, ಯಾವುದೇ ದೇಶಗಳ ಹಡಗುಗಳು ಕೂಡ ಟೋಲ್ ಕಟ್ಟಿ ಪಾಸ್ ಆಗೋದು ಬೇಕಾಗಿಲ್ಲ. ಇನ್ ಕೇಸ್ ಏನಾದರೂ ಟೋಲ್ ಕಟ್ಟಿದ್ದು ಗೊತ್ತಾದರೆ, ಇರಾನ್ಗೆ ನೀವೇನಾದರೂ ಸುಂಕವನ್ನು ಕಟ್ಟಿದರೆ ಅಂತಹ ಶಿಪ್ಗಳನ್ನು ಬರೋದಕ್ಕೆ ಅಥವಾ ಸ್ಟ್ರೇಟ್ ಆಫ್ ಹೋರ್ಮುಜ್ನ ದಾಟಿ ಬರೋದಕ್ಕೆ ನಾವು ಬಿಡೋದಿಲ್ಲ ಅಂತ ಅಮೆರಿಕ ಎಚ್ಚರಿಕೆಯನ್ನು ನೀಡಿತು. ಹಾಗೆ ಭಾರತೀಯ ಕಾಲಮಾನ ನಿನ್ನೆ ಸಂಜೆ 7:00ವರೆಗೆ ಬ್ಲಾಕ್ ಮಾಡ್ತೀವಿ ಸ್ಟ್ರೇಟ್ ಆಫ್ ಹೋರ್ಮುಜ್ನ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದಕ್ಕೆ ಇರಾನ್ ಕೂಡ ರಿಯಾಕ್ಟ್ ಮಾಡಿತ್ತು. ಯಾವುದೇ ಕಾರಣಕ್ಕೂ ನೀವೇನಾದರೂ ಹೋರ್ಮುಜ್ನ ಟಚ್ ಮಾಡಿದರೆ ಸರ್ವನಾಶ ಆಗಿ ಹೋಗ್ತೀರಾ ಅಂತ ಎಚ್ಚರಿಕೆಯನ್ನು ನೀಡಿತ್ತು. ಆದರೆ ಇವೆಲ್ಲ ಎಚ್ಚರಿಕೆಯ ನಡುವೆಯೂ ಸ್ಟ್ರೇಟ್ ಆಫ್ ಹೋರ್ಮುಜ್ ಬ್ಲಾಕ್ ಆಗಿದೆ. ಖಮೇನಿ ವಶದಲ್ಲಿದ್ದ ಹೋರ್ಮುಜ್ಗೆ ನಿರ್ಬಂಧವನ್ನು ಹೇರಲಾಗಿದೆ. ಹೀಗಾಗಿ ಜಲಸಂಧಿಯಲ್ಲಿ ನೌಕಾಪಡೆ ಸಂಘರ್ಷದ ಭೀತಿ ಎದುರಾಗಿದೆ. ಜಲಸಂಧಿ ಬಳಿ ಇರಾನ್ ಹಡಗು ಬಂದರೆ ಅದನ್ನು ನಾಶ ಮಾಡ್ತೀವಿ ಅಂತ ಅಮೆರಿಕ ನೌಕಾಸೇನೆಯಿಂದ ಖಡಕ್ ವಾರ್ನಿಂಗ್ ಕೂಡ ಸಿಕ್ಕಿದೆ. ಇರಾನಿನ ಬಂದರುಗಳ ಮೇಲಿನ ಅಮೆರಿಕದ ದಿಗ್ಬಂಧನ ಇದು. ಇರಾನ್ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಕೂಡ ಅವಕಾಶವಿದೆ ಅಂತ ಸಂಘರ್ಷದ ಬಗ್ಗೆ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಅಮೆರಿಕದ ಸೈನಿಕ ನೌಕಾಪಡೆಯಿಂದ ಇರಾನ್ ವಿರುದ್ಧ ಹೇರಲಾದ ನೌಕಾ ನಿರ್ಬಂಧ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿಗದಿಪಡಿಸಿದ್ದ ಗಡುವು ಮುಗಿದ ನಂತರ ಅಧಿಕೃತವಾಗಿ ಜಾರಿಯಾಗಿದೆ. ಇನ್ನು ನಿರ್ಬಂಧ ಆರಂಭವಾಗಿದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ ಮೆರಿಟೈಮ್ ಟ್ರೇಡ್ ಆಪರೇಷನ್ಸ್ ಅಂದರೆ UKMTO ಸಂಸ್ಥೆ ಇರಾನ್ನ ಬಂದರು ಮತ್ತು ಕರಾವಳಿ ಪ್ರದೇಶಗಳಿಗೆ ಸಮುದ್ರ ಮಾರ್ಗದ ಪ್ರವೇಶದ ಮೇಲೆ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗ್ತಾ ಇದೆ. ಇದರಲ್ಲಿ ಅರೇಬಿಯನ್ ಗಲ್ಫ್, ಒಮಾನ್ ಕೊಲ್ಲಿ ಹಾಗೆ ಹೋರ್ಮುಜ್ ಜಲಸಂಧಿಯ ಪೂರ್ವ ಭಾಗದ ಅರೇಬಿಯನ್ ಸಮುದ್ರದ ತೀರ ಪ್ರದೇಶಗಳು ಕೂಡ ಸೇರಿವೆ ಎನ್ನಲಾಗ್ತಾ ಇದೆ. ಹೀಗಾಗಿ ಮುಂದೆ ಇದು ಯಾವ ರೀತಿ ಸಾಗುತ್ತೆ, ಇರಾನ್ ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅಂತ ಕಾದು ನೋಡಬೇಕಿದೆ.